ಇದೀಗ ಪ್ರಧಾನಮಂತ್ರಿ ಸೇಡಿನ ಶಪಥವನ್ನ ಮಾಡಿದ್ದಾರೆ. ಪಹಲ್ಗಾಮ್ ಪ್ರತೀಕಾರದಲ್ಲಿ ಸೇನೆ ಅತಿ ದೊಡ್ಡ ಬೇಟೆಯನ್ನೇ ಆಡಿದೆ. ಪಹಲ್ಗಾಮ್ ಪ್ರತೀಕಾರದಲ್ಲಿ ಭಾರತೀಯ ಸೇನೆ ಅತಿ ದೊಡ್ಡ ಬೇಟೆಯನ್ನ ಆಡಿದೆ. ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಫಿನಿಶ್ ಮಾಡಲಾಗಿದೆ. ಕಾಶ್ಮೀರದ ಬಂಡೀಪೋರದಲ್ಲಿ ಹತ್ಯೆಗೈದಿರುವಂತಹ ಸೇನೆ. ಬಂಡೀಪೋರ ಫೈರಿಂಗ್ನಲ್ಲಿ ಉಗ್ರ ಅಲ್ತಾಫ್ ಲಲ್ಲಿ ಹತ್ಯೆಯನ್ನ ಮಾಡಲಾಗಿದೆ. ಇನ್ನು ಭಾರತೀಯ ಸೇನೆ ಮತ್ತು ಉಗ್ರರ ಮಧ್ಯೆ ಗುಂಡಿನ ಚಕಮಕಿ ಕೂಡ ನಡೆದಿದೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ನಮ್ಮ ಭಾರತೀಯ ಸೇನೆ ಹತ್ಯೆಗೈದಿದೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಉಗ್ರರ ಅಡಗು ತಾಣವನ್ನ ಗುರಿಯಾಗಿಸಿ ಸೇನೆಯಿಂದ ದಾಳಿಯನ್ನ ನಡೆಸಲಾಗಿತ್ತು. ಪಹಲ್ಗಾಮ್ ಪ್ರತೀಕಾರದಲ್ಲಿ ಸೇನೆ ಅತಿ ದೊಡ್ಡ ಬೇಟೆಯನ್ನ ಆಡಿದೆ. ನಮ್ಮ ಭಾರತೀಯ ಸೇನೆ ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಫಿನಿಶ್ ಮಾಡಲಾಗಿದೆ. ಉಗ್ರರ ಅಡಗು ತಾಣವನ್ನ ಗುರಿಯಾಗಿಸಿ ಸೇನೆಯಿಂದ ದಾಳಿಯನ್ನ ಮಾಡಲಾಗಿರುವಂಥದ್ದು. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆಯಾಗಿದೆ. ಇನ್ನು ಭಾರತೀಯ ಸೇನೆ ಮತ್ತು ಉಗ್ರರ ಮಧ್ಯೆ ಗುಂಡಿನ ಚಕಮಕಿ ಕೂಡ ನಡೆದಿರುವಂಥದ್ದು. ಬಂಡೀಪೋರ ಫೈರಿಂಗ್ನಲ್ಲಿ ಉಗ್ರ ಅಲ್ತಾಫ್ ಲಲ್ಲಿ ಹತ್ಯೆಯನ್ನ ಮಾಡಲಾಗಿದೆ. ನಮ್ಮ ಭಾರತೀಯ ಸೇನೆ ಶಪಥವನ್ನ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಶಪಥವನ್ನ ಮಾಡಿದ್ದಾರೆ. ಅದು ಸೇಡಿನ ಶಪಥವನ್ನ ಮಾಡಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ವಿನೋದ್, ಇನ್ನು ಪಹಲ್ಗಾಮ್ ಪ್ರತೀಕಾರದಲ್ಲಿ ಸೇನೆ ಅತಿ ದೊಡ್ಡ ಬೇಟೆಯನ್ನ ಆಡಿರುವಂತದ್ದು. ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಅನ್ನ ಫಿನಿಶ್ ಮಾಡಲಾಗಿದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ಕಾವ್ಯ, ಏನು ಪಹಲ್ಗಾಮ್ ನಲ್ಲಿ 26 ಪ್ರವಾಸಿಗರ ಮೇಲೆ ಕಾಶ್ಮೀರಿ ಟೆರರಿಸ್ಟ್ ಗಳೊಂದು ದಾಳಿ ಮಾಡಿ ಅವನ್ನ ಸಾವಿಗೆ ಕಾರಣ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಭಾರತ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಒಂದು ಶಪಥ ಮಾಡುತ್ತೆ. ಭಾರತ ಸರ್ಕಾರ ಹೇಗಾದ್ರೂ ಮಾಡಿ ನಮ್ಮ 26 ಜನ ಸಾವನ್ನಪ್ಪಿರೋರು ನಾವು ತೀರಿಸ್ಕೊಳ್ಳಬೇಕು, ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂದ್ಬಿಟ್ಟು ಒಂದು ಪಣ ತೊಡಬೇಕು. ಆ ಒಂದು ಪಣದ ಮುಂದುವರೆದ ಭಾಗವಾಗಿ ಕಳೆದ ಒಂದು 2-3 ದಿನಗಳ ಕಾರ್ಯಾಚರಣೆ ಮಾಡ್ತಾ ಇದ್ದ ನಮ್ಮ ಭಾರತೀಯ ಸೈನಿಕರು. ಹಾಗಾಗಿ ಏನು ಈಗ ಕಾಶ್ಮೀರದ ಬಂಡೀಪುರ ಅಂತ ಬರುತ್ತೆ. ಆ ಒಂದು ಬಂಡೀಪುರದಲ್ಲಿ ಉಗ್ರರ ಮತ್ತೆ ಭಾರತೀಯ ಸೇನೆ ನಡುವೆ ಒಂದು ಗುಂಡಿನ ಚಕಮಕಿ ಆಗಿರುತ್ತೆ. ಒಂದು ಕಾರ್ಯಾಚರಣೆ ಮಾಡಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಲಷ್ಕರ್ ಎ ತೊಯ್ಬಾ ಅಂದ್ರೆ ಎಲಿಟಿಯ ಒಂದು ಉನ್ನತ ರೇಂಜ್ ಅಂತ ಕರೀತಾರೆ. ಆ ಒಂದು ಕಮಾಂಡರ್ ಆಗಿರ್ತಕ್ಕಂತ ಒಂದು ಅಲ್ತಾಫ್ ಲಲ್ಲಿಯನ್ನು ಈಗಾಗಲೇ ಭಾರತೀಯ ಸೇನೆ ಹೊಡೆದು ಉಳಿಸಿದಾರೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಸಂಖ್ಯೆ ಅಂದ್ರೆ ಈಗಾಗಲೇ ಒಂದು ಭಾರತೀಯ ಸೈನ್ಯದವರು ದಿನದ 24 ಗಂಟೆನೂ ಸಹ ಒಂದು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಹಲವಾರು ಅಂದ್ರೆ ಆಗಲಿ, ಆರ್ಮಿ ಆಗಲಿ, ITBP ಆಗಲಿ, ಮತ್ತೆ ಇನ್ನು ಹಲವಾರು ಒಂದು ಏಜೆನ್ಸಿಗಳಾಗಲಿ, ಹಲವಾರು ಸೈನಿಕರಾಗಲಿ ಒಂದು ಕಾರ್ಯಾಚರಣೆ ತೊಡಗಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಈ ಒಂದು ಗುಂಡಿನ ಚಕಮಕಿ ನಡೀತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯತಾಂತ್ರಿಕವಾಗಿ ಒಂದು ಪಾಕ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮಾನಕೊಳ್ಳಕ್ಕೆ ಭಾರತ ಸರ್ಕಾರ ಈಗಾಗಲೇ ಪಣ ತೊಟ್ಟಿಗಾಗಿ ಆ ವಿಚಾರವನ್ನು ಸಹ ಒಂದು ಕಾರ್ಯರೂಪಕ್ಕೆ ಮಾಡಿದೆ. ನೀವು ಉದಾಹರಣೆ ನೋಡಿದ್ರೆ ಸಿಂಧು ನದಿ ಒಪ್ಪಂದ ಆಗಿರ್ಬೋದು, ಮತ್ತೆ ವೀಸಾ ರದ್ದು ಆಗಿರ್ಬೋದು, ಇನ್ನು ಹಲವು ವಿಚಾರಗಳನ್ನ ಈಗಾಗಲೇ ಭಾರತ ಸರ್ಕಾರ ಜಾರಿ ಮಾಡಿದೆ. ಜೊತೆಗೆ ಇನ್ನು ನಾವು ಉಗ್ರರ ಒಂದು ಅಡಗು ತಾಣಗಳನ್ನ ಫೈಂಡ್ ಔಟ್ ಮಾಡಿದೆ. ನಿಮ್ಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಹೇಳಕ್ ಬಯಸ್ತೀವಿ. ಭಾರತದ ಗಡಿ ಒಳಗಡೆ ನುಸುಳಕ್ಕೆ ಸುಮಾರು 200 LET ಅಂದ್ರೆ ಲಷ್ಕರ್ ಎ ತೊಯ್ಬಾದ ಉಗ್ರಗಾಮಿಗಳು ಕಾತುರದಿಂದ ಕಾಯ್ತಿದ್ದಾರೆ ಅಂದ್ಬಿಟ್ಟು ಕೆಲವೊಂದು ಮೂಲಗಳಿಂದ ಮಾಹಿತಿ ಬರ್ತದೆ. ಸೊ ಹೀಗಾಗಿ ಈ ಒಂದು ಒಳನುಸುಳುಕೋರನ್ನ ಹೇಗಾದ್ರೂ ಮಾಡಿ ವಿಫಲ ಮಾಡ್ಬೇಕು ಅಂದ್ಬಿಟ್ಟು ಭಾರತೀಯ ಸೈನ್ಯದವರು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಾಚರಣೆ ಏನ್ ನಡೀತಿದೆ ಅದು ಇನ್ನಷ್ಟು ಮತ್ತಷ್ಟು ತೀವ್ರವಾಗಲಿದೆ ಅಂತ ಹೇಳ್ಬೋದು. ಜೊತೆಗೆ ಮತ್ತೊಂದು ಕಡೆ ಬಾರ್ಡರ್ಗಳು ಅಂದ್ರೆ ಈಗ ಉದಾಹರಣೆಗೆ ಪಂಜಾಬ್ನ ಒಂದು ಪಾಕಿಸ್ತಾನ ಬಾರ್ಡರ್ ಆಗಿರಲಿ, ಮತ್ತೆ ನಮ್ಮ ಕಾಶ್ಮೀರದ ಪಾಕಿಸ್ತಾನದ ಬಾರ್ಡರ್ ಆಗಲಿ, ಈ ಒಂದು ಭಾಗದಲ್ಲಿ ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ಒಂದು ಮಾಡಲಾಗಿದೆ. ಜೊತೆಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಕಾಶ್ಮೀರದಲ್ಲಿ ಏನೋ ಈ ಒಂದು ಇನ್ಸಿಡೆಂಟ್ ಆಯ್ತು. ಆ ಒಂದು ಇನ್ಸಿಡೆಂಟ್ ಇಂದ ಭಾರತೀಯ ಸೇನೆ ಎಚ್ಚೆತ್ಕೊಂಡ ನಂತರ ಈಗ ಎಲ್ಲಾ ಬಾರ್ಡರ್ಗಳಲ್ಲಿ ಸೆಕ್ಯೂರಿಟಿನ ಟೈಟ್ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಇನ್ನಷ್ಟು ಅಂದ್ರೆ ಈಗಾಗಲೇ ಕಾಶ್ಮೀರದಿಂದ ಏನು ಉಗ್ರರು ದಾಳಿ ಮಾಡ್ತಾರೆ, ಅದಕ್ಕೆ ಪ್ರತೀಕಾರವಾಗಿ ಮತ್ತಷ್ಟು ಸೇಡಿನ ಜ್ವಾಲೆ ಅಥವಾ ಸೇಡಿ ತೀರಿಸುವಂತೆ ಭಾರತ ಒಂದೇ ತುದಿಗಳಲ್ಲಿ ಕಾತುರದಿಂದ ಕಾಯ್ತಿದೆ ಅಂತ ಅವರು. ಜೊತೆಗೆ ಈ ಒಂದು ಘಟನೆಗೆ ಅಂದ್ರೆ ಪಹಲ್ಗಾಮ್ ಆಗಿರ್ತಕ್ಕಂಥ ಘಟನೆಗೆ ವಿದೇಶದ ಅಂದ್ರೆ ಈಗ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಫ್ರಾನ್ಸ್ ಈ ಒಂದು ರಾಷ್ಟ್ರಗಳು ಒಂದು ಚೀನಾದ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಒಂದು ಆಕ್ರೋಶವನ್ನು ಹೊರ ಹಾಕಿದ್ರೆ, ಭಾರತದ ಪರವಾಗಿ ನಾವು ಯಾವತ್ತೂ ನಿಲ್ತೀವಿ, ಇಂಥ ವಿಷಯ ನಾವು ಸಹಿಸೋದಿಲ್ಲ. ಇದೊಂದು ಇಡೀ ಜಗತ್ತಿಗೆ ಒಂದು ಮಾರಕವಾದಂತ ಕಾಯಿಲೆ ಟೆರರಿಸಂ ಅನ್ನೋದು. ಸೊ ಹಾಗಾಗಿ ವಿ ಸ್ಟ್ಯಾಂಡ್ ಇಂಡಿಯಾ ಅಂತ ಹೇಳ್ಕೊಂಡು ಜಗತ್ತಿನ ಹಲವಾರು ದಿಗ್ಗಜ ನಾಯಕರುಗಳು ಹೇಳಿದ್ರೆ, ಈಗ ಕೆಲವು ಸ್ವತಂತ್ರ ದೇಶಗಳಿದ್ದಾವೆ ಅಂದ್ರೆ ಉದಾಹರಣೆಗೆ ಹಮಾಸ್ ಆಗಿರ್ಬೋದು, ಮತ್ತೆ ಚೀನಾ ಆಗಿರ್ಬೋದು, ಪಾಕಿಸ್ತಾನ, ಈ ಒಂದು ದೇಶಗಳಿಂದ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗೋದು ಜೊತೆಗೆ ಈ ಉಗ್ರ ಚಟುವಟಿಕೆ ಚೀನಾ ನೇರವಾಗಿ ಭಾಗಿಯಾಗಲ್ಲ. ಆದ್ರೆ
ಈ ಒಂದು ಉಗ್ರ ಚಟುವಟಿಕೆ ರಾಷ್ಟ್ರದ ಹೆಸರು ಅವುಗೂ ಒಂದು ಪ್ರೋತ್ಸಾಹ ಮಾಡ್ತವೆ. ಸೊ ಹೀಗಾಗಿ ಇದು ಉಗ್ರ ಚಟುವಟಿಕೆ ಹೇಗಾದ್ರೂ ಮಾಡ್ಬೇಕು ಅಂದ್ಬಿಟ್ಟು ಭಾರತ ಸರ್ಕಾರ ಮತ್ತು ವಿಶ್ವ ನಾಯಕರು ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು ಕಾವ್ಯ ಆಚಾರ್ಯ. ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ನಲ್ಲಿ ನಡೆದಂತಹ ಭೀಕರ ಹತ್ಯೆಗೆ ಭೀಕರ ನರಮೇಧಕ್ಕೆ ಇದೀಗ ಭಾರತೀಯ ಸೇನೆ ಪ್ರತೀಕಾರವನ್ನ ಕೂಡ ತೀರಿಸಿಕೊಂಡಿದೆ.